ಅಸಾಧ್ಯವಾದುದನ್ನು ಪಡೆಯುವುದಕ್ಕೆ ಮಾಧ್ಯಮವೇ ತಪಸ್ಸು. ತಪಸ್ಸಿನಲ್ಲಿ ಇದ್ದವನು ನಾನು ಅಂತರ್ಮುಖಿಯಾಗಿದ್ದೇನೆ, ಈಗ ಬಹಿರ್ಮುಖನಾಗಿದ್ದೇನೆ. ಯಾರೋ ಬಡಿದೆತ್ತರಿಸಿದ ಹಾಗೆ ನನ್ನ ತಪಸ್ಸು ಭಂಗವಾಯಿತು. ಕಾರಣವನ್ನು ತಿಳಿದೇ ಬಂದವನು ನಾನಿದ್ದೇನೆ. ಕೇವಲ ಹೆಣ್ಣೊಬ್ಬಳು ವಿರಚಿಸುತ್ತಿರುವ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ, ಬದಲಾಗಿ ಅವಳು ಉಪಕ್ರಮಿಸುವ ಬಗ್ಗೆ ಅವಳಲ್ಲಿರುವಂತಹ ವಾದ್ಯ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೆ ಇವಳು ಸಾಮಾನ್ಯದವಳೇ? ದಾನವರ ಹಿತವನ್ನು ಬಯಸುತ್ತಿದ್ದಾಳಂತಾದ್ರೆ ಇದು ಮುನಿಕುಲಕ್ಕೆ ಅಪಮಾನ. ಹಾಗಾಗಿ ಇವಳನ್ನು ಹೀಗೆ ಬಿಡುವುದು ಸರಿಯಲ್ಲ. ಯಾಕೆ ಮುಂದಕ್ಕೆ ಪ್ರಪಂಚದ ಜನರು ಅಥವಾ ಇವಳ ವಂಶಸ್ಥರು ಇದನ್ನೇ ಅನುಸರಿಸುತ್ತಾರೆ. ಹಾಗಾಗಿ ಇವಳ ಉದಾರದಲ್ಲಿ ಹುಟ್ಟುವಾಗ ಮುನಿ ಸುಭಾಷಿಗೂ ಕೊಟ್ಟಂತಹ ಶಾಪ ಮೂರು ಮೂರ್ತಿಗಳಿಂದಲೂ ಬರಿ ಮಾಡ್ತದೆ ಎಂಬುದು ದೌರ್ಭ್ಯವೇ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ.